ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೂರನೇ ಟಿ20 ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ವುಮೆನ್ಸ್ ಟೀಮ್ ವಿರುದ್ಧ ಇಂಡಿಯನ್ ವುಮೆನ್ಸ್ ಟೀಮ್ ಹೀನಾಯವಾಗಿ ಸೋತಿದೆ. ಈ ಪಂದ್ಯದಲ್ಲಿ ಇಂಡಿಯನ್ ವುಮೆನ್ಸ್ ಬೌಲರ್ಗಳು ಕೈ ಹಿಡಿಯಲಿಲ್ಲ. ಇಂಡಿಯನ್ ವುಮೆನ್ಸ್ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ಭರ್ಜರಿಯಾಗಿ ಅರ್ಧಶತಕ ಸಿಡಿಸಿ ಮಿಂಚಿದರು. ಇನ್ನು ಮ್ಯಾಚ್ ಹೈಲೈಟ್ಸ್ ಬಗ್ಗೆ ನೋಡೋದಾದ್ರೆ, ಮೂರನೇ ಟಿ20 ಮ್ಯಾಚ್ ಇಂಗ್ಲೆಂಡ್ ನಲ್ಲಿ ನಡೆಯಿತು. ಇಂಗ್ಲೆಂಡ್ ವುಮೆನ್ಸ್ ಹಾಗೂ ಇಂಡಿಯಾ ವುಮೆನ್ಸ್ ತಂಡಗಳು ಮುಖಾಮುಖಿ ಆದವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಡಿಯನ್ ವುಮೆನ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 180 ರನ್ ಕಲೆಹಾಕಿತು. ಆರಂಭದಲ್ಲೇ ಟೀಮ್ ಇಂಡಿಯಾ ಸ್ಮೃತಿ ಮಂಧಾನ ಹಾಗೂ ಶಫಾಲಿ ವರ್ಮಾ ಅವರ ವಿಕೆಟ್ಗಳನ್ನು ಬೇಗನೆ ಕಳೆದುಕೊಂಡಿತು. ನಂತರ ಬಂದ ಯಸ್ತಿಕಾ ಭಟಿಯಾ ಹಾಗೂ ಜೆಮಿಮಾ ರೋಡ್ರಿಗಸ್ ಅವರು ತಂಡಕ್ಕೆ ಆಸರೆಯಾದರು. ತಂಡದ ಪರ ಹರ್ಮನ್ ಪ್ರೀತ್ ಕೌರ್ ಅವರು 40 ಬಾಲ್ಗಳಲ್ಲಿ 56 ರನ್ ಸಿಡಿಸಿದರು. ಇದರಲ್ಲಿ 7 ಬೌಂಡರಿ ಸಹ ಬಂದಿವೆ. ಹಾಗೆ ದೀಪ್ತಿ ಶರ್ಮಾ ಕೂಡ 24 ಬಾಲ್ಗಳಲ್ಲಿ 32 ರನ್ ಚಚ್ಚಿದರು. ಇದರಲ್ಲಿ 3 ಬೌಂಡರಿ ಕೂಡ ಬಂದಿದೆ. ಇನ್ನು ಜೆಮಿಮಾ ರೋಡ್ರಿಗಸ್ 19 ಬಾಲ್ಗಳಲ್ಲಿ 29 ರನ್ ಸಿಡಿಸಿದರು. ಇದರಲ್ಲಿ 4 ಬೌಂಡರಿ ಮಾತ್ರ ಬಂದಿದೆ. ಇನ್ನು ಯಸ್ತಿಕಾ ಭಟಿಯಾ 18 ಬಾಲ್ಗಳಲ್ಲಿ 32 ರನ್ ಸಿಡಿಸಿದರು. ಇದರಲ್ಲಿ 7 ಬೌಂಡರಿ ಮಾತ್ರ ಬಂದಿದೆ. ಇತ್ತ ಲೋರೆನ್ ಬೆಲ್ 2 ವಿಕೆಟ್ ಕಿತ್ತು ಮಿಂಚಿದರು. ಇದರ ಜೊತೆಗೆ ಲಿನ್ಸನ್ ಸ್ಮಿತ್, ಚಾರ್ಲೋಟ್ ಡೀನ್ ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಇಂಗ್ಲೆಂಡ್ ವುಮೆನ್ಸ್ ತಂಡಕ್ಕೆ 185 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಇಂಗ್ಲೆಂಡ್ ವುಮೆನ್ಸ್ ಟೀಮ್ 18.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 184 ರನ್ ಸಿಡಿಸಿ ಜಯಗಳಿಸಿತು. ತಂಡದ ಪರ ಅಲಿಸ್ ಕ್ಯಾಪ್ಸಿ 43 ಬಾಲ್ಗಳಲ್ಲಿ 82 ರನ್ ಸಿಡಿಸಿದರು. ಇದರಲ್ಲಿ 9 ಬೌಂಡರಿ ಹಾಗೂ 3 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇನ್ನು ಹೆದರ್ ನೈಟ್ 42 ಬಾಲ್ಗಳಲ್ಲಿ 70 ರನ್ ಸಿಡಿಸಿದರು. ಇದರಲ್ಲಿ 10 ಬೌಂಡರಿ ಮಾತ್ರ ಬಂದಿವೆ. ಇತ್ತ ಅರುಂಧತಿ ರೆಡ್ಡಿ ಹಾಗೂ ಕ್ರಾಂತಿ ಗೌಡ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಕೊನೆಯದಾಗಿ ಇಂಗ್ಲೆಂಡ್ ವುಮೆನ್ಸ್ ತಂಡ 6 ವಿಕೆಟ್ ಅಂತರದಿಂದ ಭರ್ಜರಿಯಾಗಿ ಗೆಲುವನ್ನು ಕಂಡಿತು. ಇದೇ ತರ ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.